ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ಇನ್ನೊಂದು ಲರ್ನಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಅಲ್ಲಿಂದ ಮೇಲೆ ಹೋಗ್ಬೇಕಾದ್ರೆ ಅದಕ್ಕೆ ಕಾರಣಗಳೇನು, ನಮ್ಮ ದೇಶದ ಫಂಡಮೆಂಟಲ್ಸ್ ಅದನ್ನ ಸಪೋರ್ಟ್ ಮಾಡುತ್ತಾ, ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ ಬನ್ನಿ. ಈಗ ನಮ್ಮ ದೇಶದ GDP ಎಷ್ಟಿದೆ ಅಂತ ನೋಡೋಣ. ನಾನು ಗೂಗಲ್ ನಲ್ಲಿ ಒಂದು ಸರ್ಚ್ ಮಾಡಿದೆ, ಟಾಪ್ 5 GDP ಕಂಟ್ರೀಸ್ ಯಾವುದು ಅಂದ್ಬಿಟ್ಟು. ಈ 5 ಕಂಟ್ರೀಸ್ ಕೊಡ್ತು. ಮೊದಲು ಅಮೆರಿಕಾ, $30 trillion ಇದೆ. ಚೈನಾ ಕ್ಲೋಸ್ ಟು 20 trillion. ಜರ್ಮನಿ ಬಂದು $5 trillion. ಫೋರ್ತ್ ಜಪಾನ್ 4.28 ಮತ್ತೆ ಇಂಡಿಯಾ ಬಂದು 4.13. ಜಪಾನ್ ಮತ್ತೆ ಇಂಡಿಯಾ ಮಧ್ಯೆ ಏನಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಸೊ GDP ಅಂದ್ರೆ ಏನು ಅಂತ ನಾನು ಚೆಕ್ ಮಾಡಿದೆ. ಸಿಂಪಲ್ ಟರ್ಮ್ಸ್ ಹೇಳ್ಬೇಕಂದ್ರೆ ಒಂದು ದೇಶದಲ್ಲಿ ಏನೇ ಒಂದು ವಸ್ತುಗಳನ್ನ ಉತ್ಪಾದನೆ ಮಾಡ್ತೀವಿ ಅಥವಾ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತೀವಿ. ವಸ್ತುಗಳು ಬಂದಾಗ ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಷಿನ್ ಇರ್ಬೋದು, ಒಂದು ಸಣ್ಣ ಉದಾಹರಣೆಗೆ ಫ್ಯಾಕ್ಟ್ರೀಸ್ ಅಲ್ಲಿ ಉತ್ಪಾದನೆ ಮಾಡೋ ಐಟಮ್ಗಳು ಇರ್ಬೋದು. ಅದನ್ನೆಲ್ಲ ಮಾರಿದಾಗ ID ಕಂಪನಿಗಳು ಸರ್ವಿಸಸ್ ಕೊಡುತ್ತೆ. ನಮ್ಮ ದೇಶದ ID ಕಂಪನಿಗಳು ಬೇರೆ ದೇಶಕ್ಕೆ ಅದನ್ನೆಲ್ಲ ಮಾರಿದಾಗ ಏನೋ ಒಂದು ವ್ಯಾಲ್ಯೂ ಬರುತ್ತೋ ಅದನ್ನ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಅಂತ ಕರೀತಾರೆ. ಅದನ್ನ ಎವ್ರಿ ಕ್ವಾರ್ಟರ್ ಮೆಜರ್ ಮಾಡ್ತಾರೆ. ಅದನ್ನ ಒಂದು ವರ್ಷದಲ್ಲೂ ಮೆಜರ್ ಮಾಡ್ತಾರೆ. ಅದು ದೇಶದ ಸ್ಕೋರ್ ಕಾರ್ಡ್ ಬೇಸಿಕ್ಲಿ. ಸಿಂಪಲ್ ಆಗಿ ನಮ್ಮ ದೇಶ ಎಲ್ಲಿದೆ? 5th ಅಲ್ಲಿದೆ. ಇಲ್ಲಿಂದ ಎಷ್ಟು ಗ್ರೋತ್ ಇದೆ? ನಮ್ಗೆ ಟಾಪ್ 3 ಆಗ್ಬೋದು. ಇನ್ನೇನು ಜಪಾನ್ ನ ಬೀಟ್ ಮಾಡ್ಬಿಟ್ರೆ ಟಾಪ್ 3 ಆಗ್ಬಿಡುತ್ತೆ. ಸೊ ಅಲ್ಲಿವರೆಗೂ ಗ್ರೋತ್ ಆಪರ್ಚುನಿಟಿ ಇದೆ GDP ನಲ್ಲಿ. ನೆಕ್ಸ್ಟ್ ನಮ್ಮ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟು? ನಾನೊಂದು ಸರ್ಚ್ ಮಾಡಿದಾಗ ಬೇಸಿಕಲಿ US, ಚೈನಾ, ಇಂಡಿಯಾ ಕಂಪೇರ್ ಮಾಡಿದಾಗ ಇಂಡಿಯಾ $3,000 ಪರ್ ಕ್ಯಾಪಿಟಾ ಇನ್ಕಮ್ ಇದೆ. ಚೈನಾದು 14,000, ಅಮೆರಿಕಾದು ಹೈಯೆಸ್ಟ್ 92ರಿಂದ 93,000 ಇದೆ. ಈ ಪರ್ ಕ್ಯಾಪಿಟಾ ಇನ್ಕಮ್ ಅಂತೇನು ಅಂತ ನಾನು ಸರ್ಚ್ ಮಾಡಿದೆ. ಅದೇನು ಹೇಳುತ್ತಂದ್ರೆ ಒಂದು ದೇಶದಲ್ಲಿ ಒಬ್ಬ ಪರ್ಸನ್ ಇರ್ತಾನಲ್ಲ, ಅವನ ಆವರೇಜ್ ಸ್ಯಾಲರಿ ಎಷ್ಟು ಬಂದಿದೆ ಒಬ್ಬ ಮನುಷ್ಯಂದು. ನಮ್ಮ ದೇಶದಲ್ಲಿ ತಗೊಂಡಾಗ ಎಲ್ರದ್ದು ಸೇಮ್ ಇರೋದಿಲ್ಲ, ಇದೊಂದು ಆವರೇಜ್ ಕೊಡುತ್ತೆ. ಈಗ ರೈತರ ಹತ್ರ ಕಡಿಮೆ ಇರುತ್ತೆ, ಬೇರೆ ಕಾರ್ಮಿಕರ ಹತ್ರ ಕಡಿಮೆ ಇರುತ್ತೆ. ಸಪೋಸ್ IT ನಲ್ಲಿ ಮಾಡೋದು ಕಂಪ್ನಿ ಓನರ್ಸ್, CEO ಅವ್ರ ಸ್ಯಾಲರಿ ಜಾಸ್ತಿ ಇರುತ್ತೆ. ಎಲ್ಲ ಆವರೇಜ್ ಮಾಡಿದಾಗ ಒಂದು $3,000 ಅಂದ್ರೆ 3,000 ಅಂದ್ರೆ $1 ಬಂದು ಈಗ $90 ಇದೆ. US ಮತ್ತೆ ಚೈನಾಗೆ ಕಂಪೇರ್ ಮಾಡಿದಾಗ ಏನ್ ಗೊತ್ತಾಗುತ್ತೆ, ಇಲ್ಲಿ 3,000ದಿಂದ ಗ್ರೋತ್ ಆಗೋದಕ್ಕೆ ಆಪರ್ಚುನಿಟಿ ಇದೆ. ಚೈನಾ ಆಲ್ರೆಡಿ 14,000ದಲ್ಲಿದೆ. ಸೊ ಇಲ್ಲಿಂದ ಗ್ರೋತ್ ಆಗೋದಕ್ಕೆ ಆಪರ್ಚುನಿಟಿ ಇದೆ. ಹಾಗಿದ್ರೆ ಈ ಗ್ರೋತ್ ಆಗೋದಕ್ಕೆ ಆಪರ್ಚುನಿಟಿ ಇದೆ, ಅದಕ್ಕೆ ಕಾರಣಗಳೇನು? ಇಂಡಿಯಾದ ಸ್ಪೆಷಲ್ USP ಅಂದ್ರೇನು, ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಏನು ಅಂತ ಬಂದಾಗ ನಾನು ಅದನ್ನೇ ಏನಕ್ಕೆ ಇಂಡಿಯಾ ಗ್ರೋ ಆಗುತ್ತೆ ಅಂತ ಕೇಳಿದಾಗ ಇದೊಂದು ಕೆಲವು ಪಾಯಿಂಟ್ಸ್ ಕೊಳ್ತು. ಸ್ವಲ್ಪ ಡಿಸ್ಕಸ್ ಮಾಡೋಣ ಪಾಯಿಂಟ್ಸ್ ಬಗ್ಗೆ. ಏನು, ಒಂದು ಡಿಮೋಗ್ರಾಫಿಕ್ ಡಿವಿಡೆಂಟ್ ಅಂದ್ರೆ ನಮ್ಮ ದೇಶದಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ನಾವು 140ರಿಂದ 145 ಕೋಟಿ ಜನಸಂಖ್ಯೆ. ಅದರಲ್ಲಿ ಯಂಗ್ ಪೀಪಲ್ ಪಾಪ್ಯುಲೇಷನ್ ಜಾಸ್ತಿ ಇದೆ. 65% ಜನ ಯಂಗ್ ಪೀಪಲ್ಗಳು, ಯಾರು ಕೆಲಸ ಮಾಡಕ್ಕೆ ಅವೈಲೇಬಲ್ ಆಗಿರೋರು. ಆ ಥರ ಆದಾಗ ಏನಾಗುತ್ತೆ, ನಮ್ಮ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಬೇಕು, ಚೀಪ್ ಲೇಬರ್ ಇರುತ್ತೆ. ಅಂದ್ರೆ ಕಡಿಮೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದಾಗ. ಅದೇ ಅಮೆರಿಕಾದಲ್ಲಿ, ಇಂಗ್ಲೆಂಡ್ ಅಲ್ಲಿ ಕೆಲಸ ಮಾಡೋರು ಸ್ಯಾಲರಿ ಜಾಸ್ತಿ ಇರುತ್ತೆ. ಅದಕ್ಕೆ ಎಷ್ಟೊಂದು ಕೆಲಸಗಳು ಔಟ್ಸೋರ್ಸ್ ಅಂದ್ಬಿಟ್ಟು ಇಂಡಿಯಾಗೆ ಬರುತ್ತೆ. ಸೊ ಲೇಬರ್ ಜಾಸ್ತಿ ಇದೆ. ಚೈನಾ ಹೀಗೆ ಡೆವಲಪ್ ಆಗಿದ್ದು. ಈಗ ಅವರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಿದ್ದಾರೆ. ಆದ್ರೆ ಇಂಡಿಯಾದಲ್ಲಿ ಅಷ್ಟೊಂದು ಪಾಪ್ಯುಲೇಷನ್ ಇದೆ. ಒಂದು ಡೆಮೋಗ್ರಫಿಕ್ ಡಿವಿಡೆಂಟ್, ಎರಡು ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮ್ಯಾಂಡ್. ಈ ನಮ್ಮ ದೇಶದ ಮಿಡಲ್ ಕ್ಲಾಸ್ ಏನಾಗ್ತಿದೆ, ಗ್ರೋತ್ ಆಗ್ತಿದೆ. ದಿನೇ ದಿನೇ ಅವರ ಒಂದು ಅರ್ನಿಂಗ್ ಕೆಪಾಸಿಟಿ ತುಂಬಾ ಜಾಸ್ತಿ ಆಗ್ತಿದೆ. ಕೆಲವು ರಿಪೋರ್ಟ್ಸ್ ಗಳು ನೋಡ್ತೀವಿ ಇತ್ತೀಚೆಗೆ. ಕಾರ್ ಕಂಪನಿಗಳು ಮಾರಾಟ ಮಾಡೋ ಸಂಖ್ಯೆಗಳು ಜಾಸ್ತಿ ಆದ್ರು, TV, ಫ್ರಿಡ್ಜ್ ಖರೀದಿ ಮಾಡೋದು ಜಾಸ್ತಿ ಆದ್ರು ಜನಗಳು. ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋದು, ಊಟ ಮಾಡೋದು, ಆ ಒಂದು ಬಿಹೇವಿಯರ್ಸ್ ಜಾಸ್ತಿ ಆಗ್ತಿದೆ. ಇವೆಲ್ಲ ಏನ್ ಹೇಳುತ್ತಂದ್ರೆ ಜನಗಳಿಗೆ ಅರ್ನಿಂಗ್ ಪವರ್ ಜಾಸ್ತಿ ಇದೆ. ಅವರು ಬೇಸಿಕ್ ನೆಸೆಸಿಟಿ, ದಿನಕ್ಕೆ ಮೂರು ಹೊತ್ತು ಊಟ ಬಿಟ್ಟು, ಮನೆ ಬಿಟ್ಟು ಏನು ನಾವು ಜೀವನ ಕ್ವಾಲಿಟಿ ಸ್ಪೆಂಡ್ ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ಇಂಡಿಯಾದಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇದೆ, ರೆಡಿ ಇದ್ದಾರೆ ಜನ ಸ್ಪೆಂಡ್ ಮಾಡೋದಕ್ಕೆ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಇತ್ತೀಚೆಗೆ ಗವರ್ಮೆಂಟ್ ಸ್ಟೇಬಲ್ ಗವರ್ಮೆಂಟ್ ಇರೋದ್ರಿಂದ ಅವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಕ್ಕೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ದಾರೆ. ರೋಡ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಎನರ್ಜಿ ಇರ್ಬೋದು. ಇದು ಪ್ರೈವೇಟ್ ಮತ್ತೆ ಗವರ್ಮೆಂಟ್ ಪಾರ್ಟ್ನರ್ಶಿಪ್ ಎರಡರಿಂದ ನಡೀತಿದೆ. ಹಾಗೆ ಥರ್ಡ್ ಮತ್ತೆ 5th ಪಾಯಿಂಟ್ ಲಿಂಕ್ ಮಾಡಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದಕ್ಕೆ ಗವರ್ಮೆಂಟ್ ಸ್ವಲ್ಪ ಇನ್ಸೆಂಟಿವ್ಸ್ ನ ಕೊಡ್ತಿದೆ. ಅದನ್ನ PLI ಅಂತ ಕರೀತಾರೆ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್. ನಾನು ಇತ್ತೀಚೆಗೆ ಓದಿರೋ ಪ್ರಕಾರ ಯಾವ ಕ್ಷೇತ್ರಗಳಲ್ಲಿ ಜಾಸ್ತಿ ಹೆಚ್ಚು ಪ್ರೋತ್ಸಾಹ ಕೊಡ್ತಿದ್ದಾರೆ, ಸೆಮಿ ಕಂಡಕ್ಟರ್. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೂಮ್ ಆಗ್ತಿರೋದ್ರಿಂದ ಸೆಮಿ ಕಂಡಕ್ಟರ್ಸ್ ನ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಮತ್ತೆ ಸದ್ಯಕ್ಕೆ ಅದೆಲ್ಲ ದೊಡ್ಡ ದೊಡ್ಡ US ಕಂಪನಿಗಳು, ಚೈನಾ ಕಂಪನಿಗಳು ಮಾಡ್ತಿದೆ. ಭಾರತ ಆ ಕ್ಷೇತ್ರದಲ್ಲಿ ದಾಪುಗಾಲು ಹಾಕೋದಕ್ಕೆ ಹೆಜ್ಜೆ ಆಗ್ತಿದೆ, ಚಿಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ. ಮತ್ತೆ ಈಗ ಇತ್ತೀಚೆಗೆ ರೇರ್ ಅರ್ತ್ ಮಿನರಲ್ಸ್ ತುಂಬಾ ಶಾರ್ಟೇಜ್ ಆಗಿದೆ. ಚೈನಾ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಿದೆ. ಈ ರೇರ್ ಅರ್ತ್ ಮಿನರಲ್ಸ್ ಅಂದ್ರೆ ಸಣ್ಣ ಮಿನರಲ್ಸ್, ಅವೆಲ್ಲ ಈ ಕಾರ್ ತಯಾರಿ ಮಾಡೋದಕ್ಕೆ, ಡಿಫೆನ್ಸ್ ನಲ್ಲಿ ಬೇಕಾಗುತ್ತೆ. ಮತ್ತೆ ಸ್ಕೂಟರ್ಗಳಲ್ಲಿ, 2 ವೀಲರ್ಸ್ ಅಲ್ಲಿ ಬೇಕಾಗುತ್ತೆ. ಸಣ್ಣ ಪಾರ್ಟ್ಗಳು, ಬಟ್ ಇಟ್ ಮೇಕ್ಸ್
ಮಚ್ ಡಿಫ್ರೆನ್ಸ್. ಇಂಡಿಯಾ ಅದನ್ನ ನಮ್ಮ ದೇಶದಲ್ಲಿ ಏನಕ್ಕೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ತಯಾರು ಮಾಡಬಾರ್ದು, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೆ ಇನ್ಸೆಂಟಿವ್ಸ್ ಕೊಡ್ತಾರೆ. ನಂತರ ಈಗ ಶಿಪ್ಸ್ ಮತ್ತೆ ಡಿಫೆನ್ಸ್ ನಲ್ಲಿ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಗೌರ್ಮೆಂಟ್. ನಾವು ಶಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ, ಶಿಪ್ಸ್ ರಿಲೇಟೆಡ್ ರಿಪೇರ್ ಆ ಕ್ಷೇತ್ರಗಳಲ್ಲಿ ನಾವು ಮುಂದೆ ಬರಬೇಕು. ಡಿಫೆನ್ಸ್ ನಲ್ಲೂ ಅಷ್ಟೇ. ಇತ್ತೀಚೆಗೆ ನಮ್ಮ ಇಂಪೋರ್ಟ್ ಆಮದು ಬೇರೆ ದೇಶಗಳಿಂದ ತುಂಬಾ ಹೆಚ್ಚಾಗಿದೆ, ಅದರಿಂದ ಬಿಲ್ ಜಾಸ್ತಿ ಆಗುತ್ತೆ. ಅದನ್ನ ಹೇಗೆ ತಗ್ಸೋದು? ಇತ್ತೀಚೆಗೆ ಒಂದು ಈಗಿಂದ 10 ವರ್ಷ 15 ವರ್ಷದಲ್ಲಿ ನಾವು ಫೋರ್ಸಿ ಮಾಡಿದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು, ಡಿಫೆನ್ಸ್ ನಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಡಿಫೆನ್ಸ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ತುಂಬಾ ಇಂಡಿಯಾ ಮಾಡ್ತಿದೆ. ಮತ್ತೆ ಪ್ರೈವೇಟ್ ಕಂಪ್ನಿಗಳಿಗೆ ಪ್ರೋತ್ಸಾಹ ಮಾಡ್ತಿದೆ ಎಂಟ್ರಿ ಆಗೋದಕ್ಕೆ. ಆಮೇಲೆ ಇತ್ತೀಚೆಗೆ ಒಂದು 3-4 ತಿಂಗಳಿಂದ ಗೌರ್ಮೆಂಟ್ ಅನೌನ್ಸ್ ಮಾಡ್ತು, ಅಟಾಮಿಕ್ ಕ್ಷೇತ್ರದಲ್ಲಿ, ಅಣು ವಿಜ್ಞಾನದಲ್ಲಿ ಫಾರಿನ್ ಕಂಪ್ನಿಗಳು ಇನ್ವೆಸ್ಟ್ ಮಾಡಿ ಅಂತ ಕರಿತಿದೆ. ಅಟಾಮಿಕ್ ಎನರ್ಜಿನ ಹೆಚ್ಚು ಇಂಡಿಯಾದ ಗ್ರೋತ್ಗೆ ಬಳಸೋದಕ್ಕೆ. ಸೊ ಈ ಒಂದು ಕೆಲವು ಕ್ಷೇತ್ರಗಳು ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗದೆ ಗೌರ್ಮೆಂಟ್ ಪ್ರೋತ್ಸಾಹ ಮಾಡೋದ್ರಿಂದ ಅದೊಂದು ಕಾರಣ ವೈ ಇಂಡಿಯಾ ವಿಲ್ ಗ್ರೋ. ನಂತರ ಡಿಜಿಟಲ್ ಇಂಡಿಯಾ, UPI ಪೇಮೆಂಟ್ ಬಂದಿದೆ. ಮತ್ತೆ ಎಷ್ಟೊಂದು ಟೆಕ್ ಸಾವಿ ಕಂಪ್ನಿಗಳು ಆ ಒಂದು IT ರಿಲೇಟೆಡ್ ಸಾಧನಗಳನ್ನ ಉಪಯೋಗಿಸ್ಕೊಂಡು ಅದರಲ್ಲಿ ತುಂಬಾ ಗ್ರೋತ್ ಆಗ್ತಿದೆ. ಅದಕ್ಕೂ ಗೌರ್ಮೆಂಟ್ ತುಂಬಾ ಪ್ರೋತ್ಸಾಹ ಮಾಡ್ತಿದ್ದಾರೆ. ಸೊ ಈ ಎಲ್ಲ ಪಾಯಿಂಟ್ಸ್ಗಳು ಏನ್ ಹೇಳ್ತೀವಿ ಅಂದ್ರೆ, ಇಂಡಿಯಾದಲ್ಲಿ ಗ್ರೋತ್ ಹಾಕೋದಕ್ಕೆ ತುಂಬಾ ಆಪರ್ಚುನಿಟಿ ಇದೆ. ಆಬ್ವಿಯಸ್ಲಿ ರೈಟ್ ಇಂಪ್ಲಿಮೆಂಟೇಷನ್ ಆಗಬೇಕು, ಫ್ರಾಡ್ ಆಗಬಾರ್ದು, ಬ್ಯೂರೋಕ್ರಸಿ ಬರಬಾರ್ದು. ಸೊ ಬೇಸಿಕಲಿ ಇವೆಲ್ಲ ಏನ್ ಹೇಳುತ್ತಂದ್ರೆ, ಇಂಡಿಯಾದಲ್ಲಿ ಒಂದಷ್ಟು ಸೆಕ್ಟರ್ಸ್ ಗಳಲ್ಲಿ, ಕ್ಷೇತ್ರಗಳು ಅಂತ ಕರೀತಾರೆ, ಗ್ರೋತ್ ತುಂಬಾ ಕಾಣ್ತಿದೆ. ನಾನು ಅನಲೈಸ್ ಮಾಡಿರೋ ಪ್ರಕಾರ ಈ ಒಂದು ಕೆಲವು ಸೆಕ್ಟರ್ಸ್ ಗಳಲ್ಲಿ ಗ್ರೋತ್ ಇರುತ್ತೆ ಇನ್ಮೇಲೆ. ಬಹುಶಃ ಒನ್ ಶುಡ್ ವಿಜುವಲೈಸ್ ಅಂಡ್ ಸ್ಟಾರ್ಟ್ ಲುಕಿಂಗ್ ಅಟ್ ಇನ್ವೆಸ್ಟಿಂಗ್. ಈ ಕ್ಷೇತ್ರಗಳಲ್ಲಿ ಯಾವ ಕಂಪ್ನಿಗಳಿದೆ, ಯಾವ ಕಂಪ್ನಿಗಳು ಕಡಿಮೆ ಬೆಲೆನಲ್ಲಿ ಅವೈಲೇಬಲ್ ಇದೆ, ಲಿಸ್ಟೆಡ್ ಆಗಿದ್ದಾರೆ, ಆ ಕಂಪ್ನಿಗಳಲ್ಲಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬಹುದು. ಯಾವ್ದದು ಸೆಕ್ಟರ್ಸ್ಗಳು? ಇನ್ಫ್ರಾಸ್ಟ್ರಕ್ಚರ್, ಮೆಟಲ್, ಸಿಮೆಂಟ್. ಇನ್ಫ್ರಾಸ್ಟ್ರಕ್ಚರ್, ಮೆಟಲ್, ಸಿಮೆಂಟ್ ಅಂತ ಬಂದಾಗ, ಈಗ ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು, ಅದಕ್ಕೆ ಏನಾಗುತ್ತೆ, ಫ್ಯಾಕ್ಟರಿಗಳು ಬಿಲ್ಡ್ ಔಟ್ ಆಗಬೇಕು. ಫ್ಯಾಕ್ಟರಿ ಬಿಲ್ಡ್ ಆಗಬೇಕಂದ್ರೆ ಮೆಟಲ್ಸ್ ಬೇಕು, ಸ್ಟೀಲ್ ಇರ್ಬೋದು, ಜಿಂಕ್ ಇರ್ಬೋದು, ಸಿಲ್ವರ್ ಇರ್ಬೋದು, ಕಾಪರ್ ತುಂಬಾ ಮೇನ್ ಐಟಮ್ ಆಗ್ತದೆ ಇತ್ತೀಚೆಗಂತೂ. ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದಕ್ಕೆ ಕಾಪರ್ ಬೇಕು. ಆಮೇಲೆ ರೇರ್ ಅರ್ತ್ ಮಿನರಲ್ಸ್ ಬಂದ್ರೆ ಅವು ಆ ಫ್ಯಾಕ್ಟರಿಗಳು ಬೇಕಾಗುತ್ತೆ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಜೊತೆಗೆ ರೋಡ್ಗಳು. ಇಂಡಿಯಾ ಒಂದು ಮೆಟ್ರೋ ಟ್ರೈನ್ಸ್ ಕೆಲವು ರಾಜ್ಯಗಳಲ್ಲಿ ಮಾತ್ರ ಇದೆ, ಪ್ರತಿಯೊಂದು ರಾಜ್ಯದಲ್ಲಿ ಬರಬೇಕು. ಆತರ ಬಂದಾಗ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬೇಕು, ರೋಡ್ಸ್, ಟ್ರಾನ್ಸ್ಪೋರ್ಟೇಷನ್. ಅವಾಗ ಮ್ಯಾಸಿವ್ ಇನ್ವೆಸ್ಟ್ಮೆಂಟ್ಸ್ ಬೇಕಾಗುತ್ತೆ. ಆಲ್ರೆಡಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂದ್ರೆ, ಒಂದು ಬಿಲ್ಡಿಂಗ್ ಕಟ್ಬೇಕಂದ್ರೆ ಪೇಂಟ್ಸ್ ಬೇಕು, ಒಂದು ಕಾರ್ ಜಾಸ್ತಿ ಪ್ರೊಡಕ್ಷನ್ ಆಗ್ಬೇಕಂದ್ರೆ ಆ ಪಾರ್ಟ್ಸ್ ಗಳಲ್ಲಿ ಪೇಂಟ್ ಮಾಡೋದಕ್ಕೆ ಪೇಂಟ್ ಬೇಕಾಗುತ್ತೆ, ಪೇಂಟ್ ರಿಲೇಟೆಡ್ ಐಟಮ್ಸ್. ಮತ್ತೆ ಆಟೋ ಅಂದ್ರೆ ಕಾರ್ ಮ್ಯಾನುಫ್ಯಾಕ್ಚರ್ ಇರ್ಬೋದು, ಕಾರ್ ಆನ್ಸಿಲರೀಸ್ಗಳು, ಕಾರ್ ಪಾರ್ಟ್ಸ್ಗಳು ಮಾಡೋದು, ಟೂ ವೀಲರ್ ಪಾರ್ಟ್ಸ್ಗಳು ಮಾಡೋದು. ಇಂಡಿಯಾದು ಕನ್ಸಂಪ್ಷನ್ ಜಾಸ್ತಿ ಇದೆ, ಮತ್ತೆ ಸ್ಟ್ರಾಂಗ್ ಡಿಮ್ಯಾಂಡ್ ಇರೋದ್ರಿಂದ ಈ ಸೆಕ್ಟರ್ಗಳಲ್ಲಿ ಆಟೋ ಕ್ಷೇತ್ರ ಮುಂದುವರಿಯುತ್ತೆ. ಬ್ಯಾಂಕ್ಸ್, ಈ ಎಲ್ಲಾ ಕ್ಷೇತ್ರಗಳು ಮುಂದುವರಿಬೇಕಂದ್ರೆ ಬ್ಯಾಂಕ್ ಇರಲೇಬೇಕು, ಲೋನ್ ಕೊಡ್ಲೇಬೇಕಾಗುತ್ತೆ, ಬ್ಯಾಂಕ್ಸ್ ಇರಬೇಕು. ಇಂಡಿಯಾದ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಇರ್ಬೋದು. ಡಿಫೆನ್ಸ್, ಶಿಪ್, ಟೆಕ್ನಾಲಜಿ ಅಂದ್ರೆ IT ಸರ್ವಿಸಸ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೂಮ್ ಆಗ್ತಿರೋದ್ರಿಂದ ಇಂಡಿಯನ್ IT ಕಂಪನೀಸ್ಗಳಿಗೆ ಆ ರಿಲೇಟೆಡ್ ಸರ್ವಿಸಸ್ ಕೊಡೋ ಅವಕಾಶ ಸಿಗುತ್ತೆ. TCS ಇರ್ಬೋದು, ಇನ್ಫಿ ಇರ್ಬೋದು, ಈ ತರ ಬೇರೆ ಬೇರೆ ಕಂಪನಿಗಳು IT ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ತುಂಬಾ ಮಾಡ್ತಿದ್ದಾರೆ. ಯಾಕಂದ್ರೆ ನಾಳೆ ಅದೇ ಫ್ಯೂಚರ್ ಇದೆ. ನಂತರ ಎನರ್ಜಿ, ಈ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂದ್ರೆ ಪವರ್, ಕರೆಂಟ್, ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ನ್ಯೂಕ್ಲಿಯರ್ ಪವರ್ ಇರ್ಬೋದು, ಹೈಡ್ರೋ ಪವರ್ ಇರ್ಬೋದು, ಈ ತರ ಎಷ್ಟೊಂದು ಕ್ಷೇತ್ರಗಳಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಪ್ರೋತ್ಸಾಹ ಇದೆ. ಆ ಒಂದು ಕರೆಂಟ್ ಎನ್ವಿರಾನ್ಮೆಂಟ್ ಇದೆ. ಅದರಿಂದ ಈ ಕ್ಷೇತ್ರಗಳಲ್ಲಿ ಗ್ರೋತ್ ತುಂಬಾ ಸಿಗುತ್ತೆ. ಏನಾಗುತ್ತೆ, ಈ ತರ ಗ್ರೋತ್ ಸಿಗುತ್ತೆ ಅಂದ್ರೆ ಆ ಕ್ಷೇತ್ರಗಳಿರೋ ಕಂಪನಿಗಳ ಪ್ರಾಫಿಟಬಿಲಿಟಿ, ಆ ಕಂಪನಿಗಳ ಶೇರ್ ಪ್ರೈಸ್ಗಳು ಇನ್ಕ್ರೀಸ್ ಆಗುತ್ತೆ. ಇದೊಂದು ಆಪರ್ಚುನಿಟಿ ಇರ್ಬೋದು. ಈ ಒಂದು ಇಂಡಿಯಾ ಗ್ರೋತ್ ಸ್ಟೋರಿ ಬಗ್ಗೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಹೇಗೆ ಗ್ರೋತ್ ಆಗುತ್ತೆ, ಯಾಕೆ ಗ್ರೋತ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೆ. ಅದು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು, ಬಾಯ್.